ಬನ್ನಿ ಬನ್ನಿ ಬನ್ನಿ, ಭಯ ಆಯ್ತಾಯ್ತ್ಲೇ, ಎಲ್ಲ ಹೋದ್ರಿ, ಬರ್ರೋ ಬೇಗ. ವಂದನೆಗಳು, ಮತ್ತೆ ಬನ್ನಿ ಕಲ್ಪತರ ನಾಡು. ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಹಾಯ್, ಹಲೋ, ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೇನೆ. ಇದೊಂದು ಲಾಂಗ್ ವೀಕೆಂಡ್ ಇದೆ ಗುರು. ಸೊ ಲಾಂಗ್ ವೀಕೆಂಡ್ ಅಂದ್ಬಿಟ್ಟು ಎತ್ತಿದ್ದೀನಿ ಗಾಡಿನ. ಯಾವ ಕಡೆ ಹೋಯ್ತಾ ಇದ್ದೀವಿ ಏನು ಅಂತ ಹೋಯ್ತಾ ಎಲ್ಲ ವಿವರಿಸಿ ಬಿಡ್ತೀನಿ. ಸೊ 3 ಬೈಕು. ಸೊ ಇದು ಡೂಕ್ ಡ್ಯೂಕ್ 50, ಹಿಂದೆ ಒಂದು ಡಾಮಿನೋರ್ ಬರ್ತಾ ಇದೆ. ಆಫ್ಟರ್ ಸೋ ಲಾಂಗ್, ಐ ಥಿಂಕ್ ಅರೌಂಡ್ ಒಂದು 2 years ಆಯ್ತು ಅನ್ಕೊಳ್ತೀನಿ ನಾನು ಆ ಸೈಡ್ ಹೋಗಿ. ಮುಂಚೆ ಎಲ್ಲ ತುಂಬ ಅಂದರೆ ಲೈಕ್ ಯಾವುದಾದ್ರೂ ಒಂದು ಸ್ವಲ್ಪ ಬೇಜಾರಾಯ್ತು ಅಂದರೆ ಗಾಡಿ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಆ್ಯಕ್ಚುಲಿ ಲೈಕ್ ನೈಟ್ ರೈಡು ಸೇಫ್ ಅಲ್ಲ. ಯಾವಾಗಲೇ ಯಾವುದೇ ರೈಡ್ ಮಾಡಿದ್ರು ಕೂಡ, ಯಾವುದೇ ಲಾಂಗ್ ರೈಡ್ ಮಾಡಿದ್ರು ಕೂಡ ಆಲ್ಮೋಸ್ಟ್ ನಾನು ನೈಟೇನೆ ಬಿಡೋದು. ಯಾಕಂದರೆ ಲೈಕ್ ನೈಟ್ ಏನೋ ಒಂದು ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಲೈಕ್ ಒಂದು ಟ್ರಾಫಿಕ್ ಕಡಿಮೆ ಇರುತ್ತೆ. ಸೊ ಇನ್ನೇನು ಹತ್ತತ್ರ ನೆಲಮಂಗಲ ಹತ್ತತ್ರ ಬಂದಿದ್ದೀವಿ. ಒಂದು ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ನೆಲಮಂಗಲ ಹತ್ರ ಹಾಕಿದ್ವಿ. ಸೊ ಟೀ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಟುವರ್ಡ್ಸ್ ತುಮಕೂರು. ಏನು ಕಾಣಿಸ್ತಾನೆ ಇರಲ್ಲ ಗುರು, ನಮ್ಮೊಂದು ಐಬಿ ಮಾಡ್ಕೊಂಡ್ಬಿಡ್ತಾರೆ. ಅವನ ಐಬಿ ಮಾಡ್ಕೊಂಡು ನಿಲ್ಸ್ಕೊಂಡಿರೋದು ನೋಡಿ ನಮ್ಮ ನಜಾಮ್, ನನ್ನ ಮಗನು. ಫುಲ್ಲು ವಾಟರ್ ಸರ್ವಿಸ್ ಮಾಡಿಸಿ, 9 ಡೀಸೆಲ್ ವಾಶ್ ಎಲ್ಲ ಮಾಡಿಸಿ, ಲೂಬ್ ಮಾಡೋದು ಮರ್ತೋಗ್ಬಿಡೆ ಗುರು. ಚೈನ್ಗೆ ಲೂಬ್ ಎತ್ಕೊಂಡಿದ್ದೀವಿ. ಮುಂದೆ ಎಲ್ಲಾದರೂ ನಕ್ಕನ ಹಾಕಿದಾಗ ಲೂಬ್ ಮಾಡಬೇಕು, ಇಲ್ಲಾಂದರೆ ಲೈಕ್ ಅಷ್ಟು ಸ್ಮೂತಾಗಿ ಹೋಗಲ್ಲ ಗಾಡಿ. ಚೈನ್ ಲೂಬ್ ಮಾಡಿದ್ಮೇಲೆ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅಂದರೆ ಗಾಡಿ. ಇನ್ನೂ ತುಮಕೂರು ಹತ್ರನೇ ಇದೆ. ಹೋಗ ನೀನು ತಿಕ್ಕನ ಕ್ಯಾಯ ಏನು ಅಷ್ಟುದ್ದ ನಮ್ಮಂದು ಜಾಗ ಐತೆ, ಡಿಮಂಡಿ ಹೊಡಿತಾನೆ ಅವನೇ. ಚೈನ್ ಲೂಬ್ ಮಾಡಿಲ್ಲ ಅಂದರೆ ಆಲ್ಮೋಸ್ಟ್ 10 to 15% ಮೈಲೇಜ್ ಡ್ರಾಪ್ ಆಗುತ್ತೆ. ಸೊ ಗಾಡಿ ತುಂಬ ರ್ಯಾಶ್ ಆಗಿಬಿಡುತ್ತೆ. ತುಂಬ ರ್ಯಾಶ್ ಅನ್ನೋದಕ್ಕಿಂತ ತುಂಬ ಹಾರ್ಡಾಗಿ ಮೂವ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ನೀವು ಯಾವುದೇ ರೈಡ್ ಮಾಡೋಕ್ಕೂ ಮುಂಚೆ ಫಸ್ಟು ಚೈನ್ ಲೂಬು ಮತ್ತು ಹೇರ್ ಪ್ರೆಷರ್, ಟಯರ್ದು ಹೇರ್ ಪ್ರೆಷರ್ ಎರಡೂ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಬ್ಬರು ಲೈಕ್ 2 ಗಾಡಿ ಬರ್ತಾ ಇದೆ. ಸೊ ಅದರಲ್ಲಿ ಆಲ್ಮೋಸ್ಟ್ 4 ಜನನೂ ಕೂಡ ಲಾಸ್ಟ್ ರೈಡಿಗೆ ಬಂದಿದ್ರು ನಮ್ಮ ಜೊತೆ. ಸೊ ಲಾಸ್ಟ್ ರೈಡ್ ಅಂದರೆ ಆಲ್ಮೋಸ್ಟ್ ಎಷ್ಟು ದಿನ ಆಯಿತು, ನೆನ್ಸ್ಕೋಬೇಕು ಗುರು, ಅಷ್ಟು ತುಂಬ ಹಿಂದೆ ರೈಡ್ ಮಾಡಿದ್ದು ನಾನು ಲಾಸ್ಟು. ಆಲ್ಮೋಸ್ಟ್ 1-1.5 ವರ್ಷ ಆಗಿರ್ಬೋದು ಅನ್ಸುತ್ತೆ. ರೀಸೆಂಟಾಗಿ ಒಂದು ಏನೋ ಲೈಕ್ ಸ್ಟಾರ್ಟಿಂಗ್ ಲೆವೆಲ್ದು ಒಂದು ಫಾಗ್ ಲೈಟ್ ಹಾಕ್ಸಿದ್ದೀನಿ. ಸೊ ಪರವಾಗಿಲ್ಲ ಗುರು, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. HJG ಅಂತ ಹೇಳ್ಬಿಟ್ಟು ಮಿನಿ ಡ್ರೈವ್ ಅಂದ್ಕೊಳ್ತೀನಿ ಐತಿ. ನಾನು ತುಂಬ ರಿಸರ್ಚ್ ಮಾಡಿದೆ. ರಿಸರ್ಚ್ ಏನಕ್ಕೆ ಮಾಡಿದೆ ಅಂದರೆ ಫಾಗ್ ಲೈಟ್ ಲೀಗಲ್ಲ ಇಲ್ಲೀಗಲ್ಲ ಇದನ್ನೆಲ್ಲ ತುಂಬ ರಿಸರ್ಚ್ ಮಾಡಿ ಆಮೇಲೆ ಇನ್ಸ್ಟಾಲೇಷನ್ ಮಾಡಿದೆ. ಸೊ ಆ್ಯಕ್ಚುಲಾಗಿ ಲೈಕ್ ಫಾಗ್ ಲೈಟ್ ರೂಲ್ಸ್ ಬಗ್ಗೆ ನೋಡಬೇಕಂದ್ರೆ ಸ್ಟಾಕ್ ಗಾಡಿದು ಹೆಡ್ಲ್ಯಾಂಪ್ ಏನಿರುತ್ತೆ ಹೆಡ್ಲೈಟು, ಸೊ ಅದಕ್ಕಿಂತ ಜಾಸ್ತಿ ಪವರ್ ಇರೋ ಫಾಗ್ ಲೈಟ್ಸ್ನ ಯೂಸ್ ಮಾಡೋಂಗಿಲ್ಲ. ಸೊ ಇನ್ನೂ ಒಂದು ರೂಲ್ಸ್ ಏನಂದರೆ ಲೈಕ್ ಹೆಡ್ಲೈಟಿಂದ ಮೇಲೆ ಲೈಕ್ ಫಾಗ್ ಲೈಟ್ನ ಇನ್ಸ್ಟಾಲ್ ಮಾಡೋ ಹಾಗಿಲ್ಲ, ಹೆಡ್ಲೈಟಿಂದ ಕೆಳಗಡೆ ಫಾಗ್ ಲೈಟ್ಸ್ ಇರಬೇಕು. ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಸಿಟಿ ಒಳಗಡೆ ಫಾಗ್ ಲೈಟು ಏನು ಹಾಕ್ಕೊಂಡು ಓಡಾಡ್ತೀನಿ ಅಂದರೆ ಮಾಮಂದರು ಉಪ್ಪಿನಕಾಯಿ ಹಾಕ್ತಾರಷ್ಟೇ. ಸೊ ಏನಿದ್ರು ಹೈವೇಸಲ್ಲಿ ನೆಸೆಸಿಟಿ ಇರೋ ಕಡೆ ಮಾತ್ರ ಯೂಸ್ ಮಾಡಬೇಕು. ನಕ್ಕಂದು ಯಾವುದೇ ಪ್ಲೇಸ್ಗೆ ಹೋದ್ರು ನಕ್ಕಂದು ಜನ ಇರ್ತಾರೆ. ಅಯ್ಯೋ ನಮ್ಮನ್ನು ಎಲ್ಲಲ್ಲಿ ಬೇಕು ಅಲ್ಲಲ್ಲೇ ಎಲ್ಲಲ್ಲಿ ಬೇಕು ಅಲ್ಲಲ್ಲೇ ಗಾಡಿ ನಿಲ್ಸಿರ್ತಾರಲ್ಲ. ಕ್ರೌಡ್ ಅಂತೂ ಅವನಕ್ಕಂದು ಮೂಗ್ ಕಿರಿತಾ ಇರುತ್ತೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಾವು ಪ್ಲೇಸಸ್ ನೋಡೋಕೆ ಹೋಗ್ತಾ ಇಲ್ಲ, ಆ ಜರ್ನಿನ ಎಂಜಾಯ್ ಮಾಡೋದಕ್ಕೆ ಹೋಗ್ತಾ ಇರೋದು. ನಾನು ಇನ್ಸ್ಟಾಲ್ ಮಾಡಿರೋದು HJG ಮಿನಿ ಡ್ರೈವ್ ಅಂದ್ಬಿಟ್ಟು 1 ಬಲ್ಬ್ ಬಂದ್ಬಿಟ್ಟು 220 ವ್ಯಾಟ್ಸ್ ಬರುತ್ತೆ. ಪರ್ಫಾರ್ಮೆನ್ಸ್ ಓಕೆ ಗುರು, ಸಾಕು. ಹೈವೇಗೆಲ್ಲ ಬೇಜಾನ್ ಆಯಿತು. ಸೊ ನನಗನ್ಸೋ ಪ್ರಕಾರ ಲೈಕ್ ಲೋ ಬೀಮು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಹೈ ಬೀಮು ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಗುರು. ಸೊ ಎಲ್ಲೋದ್ರು ಶಿಷ್ಯಂದರು ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಡಿಸ್ಪ್ಲೇನಾರು ಆನ್ ಆಗಿದೆಯಾ ಗುರು? ಓಕೆ ಇಲ್ಲ. ಸೊ ಫ್ರಂಟ್ ಡಿಸ್ಪ್ಲೇ ಆನ್ ಆಗಿದ್ರೆ ಅವನಕ್ಕಂದು ಬ್ಯಾಟ್ರಿ ಉಣ್ಕೊಂಡು ಹೋಗ್ಬಿಡುತ್ತೆ. ಮನೆಯಿಂದ ಸ್ಟಾರ್ಟ್ ಮಾಡಿದಾಗ ಸ್ವಲ್ಪ ಲೈಕ್ ಅನ್ಕಂಫರ್ಟ್ ಫೀಲ್ ಆಗ್ತಾಯಿತ್ತು. ಸೊ ಸ್ಟಮಕ್ಕಲ್ಲಿ ಏನೋ ಒಂಥರ ಗಿದಿ ಆಗ್ತಾಯಿತ್ತು. ಸೊ ಇಷ್ಟು ದೂರ ಬಂದಾದ್ಮೇಲೆ ಇಟ್ಸ್ ಫೈನ್. ಅಕ್ಕನ ಯಾವ ರೋಡ್ ಗುರು, ನಮ್ಮ ಅಕ್ಕನ 55 ಮೀಟ್ರಿಗೂ ನಮ್ಮ ನಮ್ಸ್ಕೊಳೈತೆ. ಯಾವ್ದು ಗುರು ರೋಡ್ ಇದು? ನಕ್ಕನ್ ಸಗದಾಗೈತೆ. ಟೈಮ್ ಆಗಿದೆ 12:48. ಇಲ್ಲಿ ಎಲ್ಲಿದೆ ಗುರು ರೋಡು? ಎಲ್ಲೂ ಇಲ್ವೇ ಇಲ್ಲ ಇಲ್ಲಿ ಟರ್ನ್ ತೊಗೊಳೋದಕ್ಕೆ. ಮತ್ತು ಅಕ್ಕನ ಮ್ಯಾಪಲ್ಲಿ ಅಲ್ಲಿ ತೋರಿಸ್ತಾ ಇದೆ. ಅವನ ಅಕ್ಕನ ಮ್ಯಾಪಲ್ಲಿ ಅಲ್ಲಿ ತೋರಿಸ್ತಾ ಐತೆ ಇಲ್ಲಿ ರೈಟ್ಗೆ. ನಮ್ಮನೇಲಿ ರೈಟೆಲ್ಲ ಅಗದಾಕ್ಬಿಟ್ಟವ್ರೆ, ಹೆಂಗೋಗೋದು ಈಗ? ಹೋ ಹಿಂಗೆ ಇಳಿಸ್ಬೇಕಾ? ಇಳಿಸ್ರಿ ಶಬಾಷ್.
ಬನ್ನಿ 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 ಅಪ್ಪ. ಏನೋ ನಕ್ಕ ನೀವು ಮ್ಯಾಪು ಯಾವ್ದಾವ್ದೋ ರೋಡ್ ತೋರಿಸಿ ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತದೆ. ಭಯ ಆಯ್ತಾಯ್ತ್ಲೇ, ಎಲ್ಲೋ ಹೋದ್ರಿ ಬರೋ ಬೇಗ. ಏನಿದು ನಕ್ಕಂದು ಯಾವ ಬೇಕು ಇದು? ನಮ್ಮೊಂದು ಹೆಡ್ಲೈಟ್ ಇತ್ತು, ಹೆಡ್ಲೈಟ್ ಅಂತೀನಿ, ಸ್ಟ್ರೀಟ್ ಲೈಟೇ ಇಲ್ಲ. ಊರಲ್ಲೆಲ್ಲ DJ ಹಾಕೊಂಡು ಕುಡಿತಾರಲ್ಲ ಗುರು. 1 ಗಂಟೆ ಆಗೈತೆ ಟೈಮು. 1 ಗಂಟೆ ಆದರೂ ನಕ್ಕಂಡು DJ ಗೀಜೆ ಎಲ್ಲ ಹಳ್ಳಿ ಕಡೆ ಎಲ್ಲ ಅಲವ್ ಇದೆ ಗುರು. ಇಲ್ಲಿ ಯಾರು ಬರ್ತಾರೆ ನಕ್ಕಂಗೆ ಕೇಳೋಕ್ಕೆ? ಬಂದವನಿಗೆ ನಕ್ಕಂಡು ತಿಗಾಕಿ ಕಳಿಸ್ಬಿಡ್ತಾರೆ ಅಷ್ಟೇ. ಇಲ್ಲ ಲೈಕ್ ಯಾವ ಥರ ಅಂದರೆ, ಸೊ ಹಾಸನ್ ಥರ, ಲೈಕ್ ಹಾಸನ್ ಹೈವೇ ಥರ ಎಲ್ಲ ಕಡೆ ಅಂಗಡಿಗಳು ಓಪನ್ ಇರುತ್ತೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಬಟ್ ನಕ್ಕಂದು ಎಲ್ಲೋ ಒಂದೊಂದು ಅಂಗಡಿಗಳು ಓಪನ್ ಇರೋದಿಲ್ಲಿ. ಟೀ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಇನ್ನು 140 ಕಿಲೋಮೀಟರ್ಸ್ ಇದೆ. ನಕ್ಕಂದು ಯಾವುದೋ ಟೋಲ್ ಸಿಕ್ಕೈತೆ, ರಜತಾದ್ರಿಪುರ ಟೋಲ್. ರಜತಾದ್ರಿಪುರ ಎಲ್ಲೋ ಬರ್ತದಿದು, ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇನ್ನು ಆಲ್ಮೋಸ್ಟ್ 118 ಕಿಲೋಮೀಟರ್ಸ್ ಇದೆ. ಅರೌಂಡ್ ರೀಚಿಂಗ್ ಟೈಮ್ ಬಂದುಬಿಟ್ಟು 4:37 ತೋರಿಸ್ತಾ ಇದೆ. ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗೋಣ. ಸೊ ಇವನು ಅಕ್ಕಂದು ಈ ಮ್ಯಾಪ್ ಕಟ್ಕೊಂಡು ಬಂದರೆ ಅವನು ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತದಲ್ಲ ಇದು. ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು, ಕನ್ನಡ ಮಣ್ಣಿದು ಚಿನ್ನದ ಗೂಡಿದು. ಓ ಇಲ್ಲೇ ಹೋಯ್ತವನಲ್ಲ ಅಣ್ಣ, ಅಣ್ಣಚ್ಚಿ ಲೇ ನಮ್ಮನ್ನ ರೋಡ್ ಅದು ಹಂಗಿಲ್ಲ ಕಣೋ, ಅದು ರೋಡ್ ಹಂಗಿಲ್ಲ. ನಕ್ಕನ್ ಹಿಂಗೆಲ್ಲ ಹೋದ್ರೆ ತುಲ್ಲರೆ ದೂರ ಆಗುತ್ತೆ. ಹಿಂಗೋದ್ರೆ 110, ಈ ಕಡೆ ಹೋದ್ರೆ ಹಿಂಗೋದ್ರೆ 140 ಆಗುತ್ತೆ. ಹಾಂ ಹಂಗೆ ಹೋಗೋಣ ನಡೀರಿ. ಆಹಾ ನಕ್ಕನ್ ಈಗ ಬರ್ತೈತೆ ಮಳೆ. ಸ್ಟಾರ್ಟ್ ಆಯಿತು ಮಳೆ ಇವಾಗ. ಆ್ಯಕ್ಚುಲಿ ಲೈಕ್ ಮೋಟೋ ಬ್ಲಾಗ್ ಮಾಡೋದಕ್ಕೆ ಗೋಪ್ರೋ ವಾಟರ್ ಕೇಸ್ ಆಗೋದಿಲ್ಲ, ಲೈಕ್ ಅಂದರೆ ವಾಟರ್ ಪ್ರೂಫ್ ಆಗೋದಿಲ್ಲ. ಯಾಕಂದರೆ ಲೈಕ್ ಅಡಾಪ್ಟರು, ಮೈಕ್ ಅಡಾಪ್ಟರ್ ಎಲ್ಲ ಹಾಕಬೇಕಲ್ಲ. ಸೊ ಉಲಾಂಜಿ ಕೇಸು ಅದನ್ನೆಲ್ಲ ಹಾಕಿದಾಗ ಲೈಕ್ ಏನು ಗೋಪ್ರೋ ನಿಮಗೆ ವಾಟರ್ ಪ್ರೂಫ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ, ಲೈಕ್ ಮೊದಲೆಲ್ಲ ಹಳೇ ರೈಡ್ಗಳಿಗೆಲ್ಲ ಬ್ಲೂ ಟ್ಯಾಕ್ ಅಂತ ಬರ್ತಾಯಿತ್ತು. ಸೊ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಸೊ ಈಗ ಯಾವುದೋ ಗುರು ಗೊತ್ತಿಲ್ಲ, ಅದ್ರ ಹೆಸರು ಗ್ರೀನ್ ಕಲರ್ ಬರುತ್ತೆ, ಅದ್ರ ಹೆಸರು ಮರ್ತೋಗ್ಬಿಟ್ಟಿದೆ. ಸೊ ಬೆಳಗ್ಗೆ ಆರ್ಡ್ರ್ ಮಾಡಿದೆ, ಮಧ್ಯಾಹ್ನ ಬಂದ್ಬಿಡ್ತು ಅಮೆಝಾನಲ್ಲಿ. ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಟ್ ಚೆನ್ನಾಗಿದೆ, ಇದು ಸ್ಟಿಕ್ಕಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಅದ್ರ ಹೆಸರೇನು ಅಂತ ಬ್ಯಾಗಲ್ಲಿದೆ, ಅದು ತಂದಿದ್ದೀನಿ. ಸೊ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅದ್ರ ಎಕ್ಸಾಕ್ಟ್ಲಿ. ಇವಾಗ ನಾವಿದ್ದೀವಿ ಅರಸಿ ಕೆರೆ ಹತ್ರ. ಸದ್ಯಕ್ಕೆ ಮಳೆ ಹನಿ ಆಗ್ತಾ ಇದೆ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಸೊ ಹನಿ ಬರ್ತಾ ಇದೆ. ರೋಡು ರಿಪೇರಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಒಂದೇ ರೋಡಲ್ಲಿ ಬಿಟ್ಬಿಡೋರ್ಗುರು. ನಕ್ಕಂದು ನಾಯಿ ಹೋದಂಗೆ ಹೋಯ್ತವನು ಅವನು ಬಸ್. ಅವನು ಒಂದು ಕಡಕ್ ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ಇನ್ನು 59 ಕಿಲೋಮೀಟರ್ಸ್ ಇದೆ. ಅರೌಂಡ್ 1 hour 20 minutes ತೋರಿಸ್ತಾ ಇದೆ. ರೀಚಿಂಗ್ ಟೈಮ್ ಬಂದ್ಬಿಟ್ಟು 4:45. ಸೊ ಸಾರಿ 6:45. ನೋಡೋಣ ಎಷ್ಟು ಬೇಗ ಹೋಗ್ತೀವಿ ಅಂತ. ನಕ್ಕನ್ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಅಂದ್ಕೊಳ್ತೀನಿ. ಓಹೋ ಅಡಿಕೆ ಮರ ಏನಾಯ್ತು ಇಲ್ಲಿ? ಏನೋ ಆಗಿದೆ. ಅದು ದೇವಸ್ಥಾನದ ಪೂಜೆ ಗೀಜೆ ಮಾಡ್ತಾ ಇರ್ತಾರೆ ಶಿಷ್ಯ. ಸುಮ್ಮನೆ ಏನೋ ಅಂದ್ಕೊಂಡಿರ್ತೀವಿ. ನಕ್ಕನ್ ಫಾಗ್ ಲೈಟ್ ಇದ್ದಿದ್ದಕ್ಕೆ ಬಚಾವಾದ, ಇಲ್ಲಾಂದರೆ ನಂಗೆ ಶಾಟನೂ ಕಾಣಿಸ್ತಿರ್ಲಿಲ್ಲ, ಅಷ್ಟು ದೂರ ಅಲ್ಲ. ಬೆಳಗ್ಗೆ ಆಗಿದೆ ಗುರು. ಫೈನಲಿ ಟೈಮ್ ಆಗಿದೆ 5:48. ಸಡನ್ನಾಗಿ ಬೆಳಕಾಗೋಯ್ತಲ್ಲ ಗುರು. ಮೇ ಬಿ ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಒಳ್ಳೆ ನಕ್ಕನ್ ಸಖತ್ತಾಗಿದೆ ವ್ಯೂ ಮಾತ್ರ. ಹತ್ರದಿಂದ ಜಾಗ ನೋಡಿದ ತಕ್ಷಣ ನಾವು ಏನಷ್ಟು ರೈಡ್ ಮಾಡ್ಕೊಂಡು ಬಂದಿರ್ತೀವಿ ಎಲ್ಲ ಮರ್ತಿ ಎಂಜಾಯ್ ಮಾಡ್ತಾ ಇರ್ತೀವಿ ಆ ಕ್ಷಣದಲ್ಲಿ.